ಗಂಗಾವತಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಜನಸಾಮಾನ್ಯರಿಗೆ ಸುಲಭವಾಗಿ ತಲುಪಬೇಕಿರುವ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಹಾಗೂ ಸಾಮಾಜಿಕ ಭದ್ರತಾ ಪಿಂಚಣಿ ಯೋಜನೆಗಳನ್ನು ಅನಗತ್ಯ ದಾಖಲೆಗಳು ಹಾಗೂ ಅವೈಜ್ಞಾನಿಕ ಆದಾಯ ಮಿತಿಗಳ ಮೂಲಕ ಕಷ್ಟಕರ ಮಾಡಲಾಗುತ್ತಿದೆ ಎಂದು ಎಸ್ಡಿಪಿಐ ರಾಜ್ಯ ಸಮಿತಿ ಸದಸ್ಯ ಅಬ್ರಾರ್ ಅಹಮದ್ ಆರೋಪಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಸೋಮವಾರ ಹಮ್ಮಿಕೊಳ್ಳಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆರಂಭದಲ್ಲಿ ಜನರಲ್ಲಿ ಆಶಾಭಾವನೆ ಮೂಡಿಸಿದ್ದ ಈ ಯೋಜನೆಗಳು ಆಡಳಿತಾತ್ಮಕ ವೈಫಲ್ಯ ಹಾಗೂ ಅನಗತ್ಯ ನಿರ್ಬಂಧಗಳಿಂದ ಇಂದು ಜನಸಾಮಾನ್ಯರನ್ನು ಸಂಕಷ್ಟಕ್ಕೆ ಸಿಲುಕಿಸುತ್ತವೆ ಎಂದು ಬೇಸರ ವ್ಯಕ್ತಪಡಿಸಿದರು. ಗೃಹಜ್ಯೋತಿ ಹಾಗೂ ಗೃಹಲಕ್ಷ್ಮಿ ಯೋಜನೆ, ಗೃಹಜ್ಯೋತಿ ಫಲಾನುಭವಿಗಳಿಗೆ ಮತ್ತೊಮ್ಮೆ ಅರ್ಜಿ ಸಲ್ಲಿಸುವಂತೆ ಸೂಚಿಸಿದರು. ಸಾರ್ವಜನಿಕರಿಗೆ ಅನಗತ್ಯ ಕಿರುಕುಳ ನೀಡದಂತಾಗಿದೆ. ಹಾಗೆಯೇ ಗೃಹಲಕ್ಷ್ಮಿ ಯೋಜನೆಯ ಹಣವು ಪ್ರತಿ ತಿಂಗಳು ನಿಯಮಿತವಾಗಿ ಜಮೆಯಾಗದೆ ಹಲವು ತಿಂಗಳ ಬಾಕಿ ಹಣವನ್ನು ಒಮ್ಮೆಲೆ ನೀಡುತ್ತಿರುವುದರಿಂದ ಫಲಾನುಭವಿಗಳಲ್ಲಿ ಗೊಂದಲ ಮೂಡಿದೆ. ಸಾಮಾಜಿಕ ಭದ್ರತಾ ಪಿಂಚಣಿ ಯೋಜನೆ ಪಡೆಯಲು ಕುಟುಂಬದ ವಾರ್ಷಿಕ ಆದಾಯ 32,000 ರೂಪಾಯಿ ಮೀರಬಾರದು ಎಂಬ ಷರತ್ತು ಇಂದಿನ ಬೆಲೆ ಏರಿಕೆಯ ಆರ್ಥಿಕ ಪರಿಸ್ಥಿತಿಗೆ ತೀರಾ ಅಪ್ರಸ್ತುತವಾಗಿದೆ. ಸರ್ಕಾರವು ಬಿಪಿಎಲ್ ಕಾರ್ಡ್ ಆದಾಯ ಮಿತಿಯನ್ನು ಹೆಚ್ಚಿಸಲು ಚಿಂತನೆ ನಡೆಸುತ್ತಿರುವಾಗ ವೃದ್ಧರು, ವಿಧವೆಯರು ಹಾಗೂ ಅಂಗವಿಕಲರ ಪಿಂಚಣಿಗೆ ಈ ಮಿತಿಯನ್ನು ಮುಂದುವರೆಸುವುದು ಸರಿಯಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕೂಡಲೇ ಈ ಆದಾಯ ಮಿತಿಯನ್ನು ರದ್ದುಪಡಿಸಬೇಕೆಂದು ಒತ್ತಾಯಿಸಿದರು. ಶಕ್ತಿ ಯೋಜನೆಯ ಪರಿಣಾಮಕಾರಿ ಅನುಷ್ಠಾನಕ್ಕೆ ರಾಜ್ಯಾದ್ಯಂತ ಹೆಚ್ಚಿನ ಸಂಖ್ಯೆಯ ಹೊಸ ಬಸ್ಗಳನ್ನು ರಸ್ತೆಗಿಳಿಸಬೇಕು ಹಾಗೂ ಬಿಪಿಎಲ್ ಕಾರ್ಡ್ ಹೊಂದಿರುವ ಅರ್ಹ ಫಲಾನುಭವಿಗಳಿಗೆ ಯಾವುದೇ ಅಡೆತಡೆ ಇಲ್ಲದೆ ಪಿಂಚಣಿ ಮತ್ತು ಇಲಾಖಾ ಕಲ್ಯಾಣ ಸೌಲಭ್ಯಗಳನ್ನು ನೀಡಬೇಕು ಎಂದು ಅವರು ಆಗ್ರಹಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಎಸ್ಡಿಪಿಐ ಜಿಲ್ಲಾಧ್ಯಕ್ಷ ಸಲೀಂ ಮನಿಯಾರ್, ಪ್ರಧಾನ ಕಾರ್ಯದರ್ಶಿ ಸೈಯದ್ ಸಾಹಿಲ್, ಕೋಶಾಧಿಕಾರಿ ಮೆಹಬೂಬ್ ರಹಮಾನ್ ಹಾಗೂ ತಾಲೂಕು ಅಧ್ಯಕ್ಷ ಚಾಂದ್ ಸಲ್ಮಾನ್ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಪ್ರಜಾಪವನ್ ಟಿವಿ, ಶರಣಪ್ಪ, ಗಂಗಾವತಿ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕೊಪ್ಪಳ ಜಿಲ್ಲಾಧ್ಯಕ್ಷರಾದಂತಹ ಸಲೀಂ ಮನಿಯಾರ್ ಅವರಿಗೆ ನಾನು ಸ್ವಾಗತಿಸುತ್ತೇನೆ. ಅದೇ ರೀತಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ರಾಜ್ಯ ಸಮಿತಿ ಸದಸ್ಯರು ಹಾಗೂ ಕೊಪ್ಪಳ ಜಿಲ್ಲೆಯ ಉಸ್ತುವಾರಿಗಳು ಹಾಗೂ ನಗರಸಭೆಯ ಹಾಲಿ ನಗರಸಭೆ ಸದಸ್ಯರಾದಂತಹ ಅಬ್ರಾರ್ ಅಹಮದ್ ಅವರಿಗೂ ಕೂಡ ನಾನು ಸ್ವಾಗತಿಸುತ್ತೇನೆ. ಅದೇ ರೀತಿಯಾಗಿ ಕೊಪ್ಪಳ ಜಿಲ್ಲಾ ಕೋಶಾಧಿಕಾರಿಯಾದಂತಹ ಮೆಹಬೂಬ್ ರಜಾ ಅವರಿಗೂ ಕೂಡ ನಾನು ಸ್ವಾಗತಿಸುತ್ತೇನೆ. ಅದೇ ರೀತಿಯಾಗಿ ಈ ಪತ್ರಿಕಾಗೋಷ್ಠಿಯ ಕೇಂದ್ರ ಬಿಂದು ಆಗಿರುವಂತಹ ನನ್ನ ಪತ್ರಿಕಾ ಮಾಧ್ಯಮ ಚಾಮರಾಜನಗರ, ತಮಿಳುನಾಡು ಗಡಿ ಜಿಲ್ಲೆ. ಸೊ ಅಲ್ಲಿಂದ ಬಂದಿದ್ದೀನಿ ನಾನು. ನಮ್ಮ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ SDP ಪಕ್ಷದ ಒಂದು ಸಭೆ ಇತ್ತು, ಕೊಪ್ಪಳ ಜಿಲ್ಲಾ ಕಾರ್ಯಕ್ರಮ ಸಭೆ ಇತ್ತು. ಆ ಸಭೆ ಬಂದಿದೆ. ಸೊ ಈ ಸಂದರ್ಭದಲ್ಲಿ ನಾವು ಇಡೀ ರಾಜ್ಯಾದ್ಯಂತ ಎಲ್ಲ ಕಡೆ ಸುದ್ದಿಗೋಷ್ಠಿಯನ್ನು ನಾವು ಮಾಡಿ ಕೆಲವು ಪ್ರಶ್ನೆಗಳನ್ನು ನಾವು ಸರ್ಕಾರಕ್ಕೆ ಇವತ್ತು ಮಾಡ್ತಾ ಇದ್ದೀವಿ. ಸೊ ಅದರ ಅಂಗವಾಗಿ ಇವತ್ತು ಈ ಗಂಗಾವತಿಯಲ್ಲಿ ಈ ಸುದ್ದಿಗೋಷ್ಠಿಯನ್ನು ಆಯೋಜಿಸಿದ್ವಿ. ತಮಗೆಲ್ಲರಿಗೂ ಗೊತ್ತಿದೆ, 2023ರ ಚುನಾವಣೆಯ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಚುನಾವಣಾ ಪ್ರಚಾರದ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಬಹಳ ರಾಜರೋಷವಾಗಿ ಮುಂದೆ ನಾವು 5 ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದೀನಿ, ಬಡವರಿಗೆ ಭಾಳ ಅನುಕೂಲ ಆಗುತ್ತೆ ಅಂತ ಹೇಳಿ ಭಾಳ ಎದೆ ತಟ್ಕೊಂಡು ಯಾವ ರೀತಿ ಅದನ್ನು ರಾಜರೋಷವಾಗಿ ಘೋಷಣೆ ಮಾಡೋದು ಅಂತ ಹೇಳಿದ್ರೆ, ಆ ವೇದಿಕೆಯಲ್ಲಿ ಇದ್ದಂಥ ಕಾಂಗ್ರೆಸ್ ಮುಖಂಡರನ್ನು ಉದ್ದೇಶಿಸಿ ನಿನಗೆ, ನಿನ್ನ ಹೆಂಡತಿಗೆ ಎಲ್ಲರಿಗೂ ಫ್ರೀ ಗಣಪ ಅಂತಲೇ ಮುಖ್ಯಮಂತ್ರಿಗಳು ಹೇಳಿದರು. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಎಲ್ಲ ಬಸ್ಗಳು ಫ್ರೀ, ಎಲ್ಲ ಫ್ರೀ, ಎಂಜಾಯ್ ಮಾಡಿ, ನಮ್ಮ ಸರ್ಕಾರ ಅದು ಇದು ಅಂತೆಲ್ಲ ಭಾಳ ರಾಜರೋಷವಾಗಿ ಘೋಷಣೆ ಮಾಡಿದ್ರು. ಈಗ ಇದೆಲ್ಲವನ್ನು ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಗ್ಯಾರಂಟಿ ಸ್ಕೀಮ್ಗಳಿಗೆ ಪರೋಕ್ಷವಾಗಿ ಕಡಿವಾಣ ಹಾಕುವಂಥ ಅನೇಕ ಘಟನೆಗಳು ನಡೀತಾ ಇದೆ, ನಾವು ನೋಡ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಗೃಹಲಕ್ಷ್ಮಿ ಯೋಜನೆ. ಯಾವುದಾದ್ರೂ ಲೇಡೀಸ್ನ ಇವತ್ತು ಕೇಳಿದ್ರೆ, ಏನಮ್ಮ 4 ತಿಂಗಳು ದುಡ್ಡು ಈ ತಿಂಗಳು ಬಂತ ಅಂತ ಹೇಳಿದ್ರೆ, ಎಲ್ಲಿ ಸ್ವಾಮಿ 3 ತಿಂಗಳಾಯಿತು 4 ತಿಂಗಳಾಯಿತು ದುಡ್ಡು ಬಂತು ಅಂತ ಒಂದು ರೆಡಿ ಆನ್ಸರ್ ನಮಗೆ ಸಿಗ್ತಾ ಇದೆ ಮಹಿಳೆಯರಿಂದ. ಅದರ ಅರ್ಥ ಏನು? ಚನ್ನಪಟ್ಟಣದಲ್ಲಿ ಬೈ ಎಲೆಕ್ಷನ್ ಅಂತ ಹೇಳ್ಕೊಂಡು ನೀವು ತಕ್ಷಣ ದುಡ್ಡು ಹಾಕ್ಬಿಟ್ರಿ, ಇಂಡೈರೆಕ್ಟ್ ವೋಟ್ಗಳನ್ನ ಖರೀದಿ ಮಾಡುವ ನಿಟ್ಟಿನಲ್ಲಿ ನೀವು ದುಡ್ಡು ಹಾಕ್ಬಿಟ್ರಿ. ಏನು ಪೋಲಿಂಗ್ ಒಂದು 4-5 ದಿವಸ ಇದೆ ಅಂತ ದುಡ್ಡು ಹಾಕ್ಬಿಟ್ರಿ ನೀವು. ಅದೇ ರೀತಿ ದಾವಣಗೆರೆಗೆ ಸಂಬಂಧಪಟ್ಟಂತೆ ಅಲ್ಲೂ ಸಹ ರಾಜರೋಷವಾಗಿ 2,000 ರೂಪಾಯಿ ನೀವು ಏನು ಗೃಹಲಕ್ಷ್ಮಿಗೆ ದುಡ್ಡು ಹಾಕ್ತೀವಿ. ಈಗ ನೋಡಿದ್ರೆ ಎಲ್ಲೋ ಒಂದು ಕಡೆ ಇದನ್ನ ಪರೋಕ್ಷವಾಗಿ ನಿಯಂತ್ರಣ ಮಾಡುವ ಎಲ್ಲ ಒಂದು ಷಡ್ಯಂತ್ರ ನಡೀತಾ ಇದೆ.
ಆ ಸಂದರ್ಭದಲ್ಲಿ ಹೇಳಿದ್ರು ಗೃಹ ಜ್ಯೋತಿ ಅಂದ್ರೆ ಉಚಿತವಾಗಿ ವಿದ್ಯುತ್ ಕೊಡ್ತೀನಿ, ಕರೆಂಟ್ ಕೊಡ್ತೀನಿ ಉಚಿತ ಅಂತ. ಎಲ್ಲೂ ಹೇಳಿಲ್ಲ 200 ಯೂನಿಟ್ ಕೊಡ್ತೀನಿ, ಆ ಲೆಕ್ಕ ಹಾಕ್ತೀವಿ, ಈ ಲೆಕ್ಕ ಹಾಕ್ತೀವಿ, ಈ ಕ್ಯಾಲ್ಕುಲೇಷನ್ ಅಂತ ಎಲ್ಲೂ ಹೇಳಿಲ್ಲ. ಎಲ್ಲರಿಗೂ ಫ್ರೀ ಅಂತ ಹೇಳ್ಬಿಟ್ರು. ಆಮೇಲೆ ಸ್ಕೀಮ್ ತಂದಾಗ ಇಷ್ಟು ಯೂನಿಟ್ ಆಗಿರಬೇಕು, ಇಷ್ಟು ಯೂನಿಟ್ ಆದ್ರೆ ಈ ರೀತಿ ಅಂತ ಕ್ಯಾಲ್ಕುಲೇಷನ್ ಆಗಿ ಇಷ್ಟು ರೇಟ್ ಮಾಡಿದ್ರು. ಓಕೆ, ಏನೋ ಸಹಿಸ್ಕೊಂಡ್ರು ಕೊಡಪ್ಪ, ಏನೋ 200 ಯೂನಿಟ್ ಅಂದ್ರೆ ಕೊಡ್ತಾ ಇದ್ದಾರೆ ಫ್ರೀ ಅಂತ. ಈಗ ಮತ್ತೊಮ್ಮೆ ಶುರು ಮಾಡಿದ್ದಾರೆ, ಮನೆಗೆ ಹೋಗ್ತಾ ಇದ್ದಾರೆ, ಅವ್ರನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಪರಿಶೀಲನೆ ಮಾಡಿ ಅವ್ರ ಮನೇಲಿ ಯಾರಾದ್ರೂ ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಸ್ಕೀಮಲ್ಲಿ ನಿಮ್ಮ ಹೆಸರಿಲ್ಲ ಅಂತ ಹೇಳ್ತೀವಿ. SIR ಮಾಡ್ತಾ ಇದ್ರಲ್ಲ ಕೇಂದ್ರ ಸರ್ಕಾರ, SIR ಆ ರೀತಿ ಇದು ಮಾಡ್ತಾ ಇದ್ರು ಅವರು. ಫಾರ್ ಎಕ್ಸಾಂಪಲ್, ಯಾರೋ ಮನೇಲಿ ಇರಲ್ಲ, ಒಂದು ವಾರ ಇತ್ತು, ಮನೆ ಬೀಗ, ಆ ಸರ್ವೆ ಅವ್ರ ಹೆಸರೇ ಬರ್ತಾ ಇಲ್ಲ. ಆಮೇಲೆ ಹೋಗಿ ಕೇಳಿದ್ರೆ ಕೇಳೋ ಅಂತ ಹೇಳಿದ್ರೆ ಅಲ್ಲಿ ರೆಸ್ಪಾನ್ಸ್ ಇಲ್ಲ. ಸೊ ಈ ರೀತಿಯಾಗಿ ಬೆಳೀತಾ ಇದೆ. ಮತ್ತೆ ನಾವು ಫ್ರೀ ವಿದ್ಯುತ್ ಕೊಡೋಕ್ಕಾಗಲ್ಲ, ನೀವು ಇನ್ನೂ ಕೆಲವು ಡಾಕ್ಯುಮೆಂಟ್ ಕೊಡಬೇಕು, ನೀವು ಅಗ್ರಿಮೆಂಟ್ ಕೊಡಬೇಕು, ರೆಂಟ್ ಅಗ್ರಿಮೆಂಟ್ ಕೊಡಬೇಕು ಅಂತ ಕೇಳ್ತಾರೆ. ಇದೆಲ್ಲ ಪ್ರಾರಂಭದಲ್ಲಿ ಯಾಕೆ ಹೇಳಿಲ್ಲ ಅಂದ್ರೆ ಚುನಾವಣೆಗೆಲ್ಲ ಏನೇನು ಬೇಕು ಎಲ್ಲ ಮಾಡ್ಬಿಟ್ರಿ. ಈಗ ರೆಂಟ್ ಅಗ್ರಿಮೆಂಟ್ ಕೊಡಿ, ಅದು ಕೊಡಿ, ಇದು ಕೊಡಿ, ನೀವು KV ಬನ್ನಿ, ಅಲ್ಲಿ ಬಂದು ನಿಮ್ಮ ಡಾಕ್ಯುಮೆಂಟ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇದೆಲ್ಲ ಒಂದು ರೀತಿ ಎಲ್ಲೋ ಒಂದು ಷಡ್ಯ ಅಂತ ನಡೆಸ್ತಾ ಇದ್ದಾರೆ ಈ ಸ್ಕೀಮ್ಗಳಿಗೆ ಕಡಿವಾಣ ಹಾಕಕ್ಕೆ. ಅದಕ್ಕೆ ನಾವು ಕೇಳ್ತಾ ಇರೋದು, ನೀವು ಗ್ಯಾರಂಟಿ ಅಂತ ಹೇಳಿದ್ರಲ್ಲ, 2.5 ವರ್ಷ ಆದ್ಮೇಲೆ ಅದು ವಾರಂಟಿ ಮುಗಿದೈತೆ. ನಿಮ್ಮ ಗ್ಯಾರಂಟಿ ಸ್ಕೀಮಲ್ಲಿ ವಾರಂಟಿನ ಮುಗಿದೈತಾ? 2 ವರ್ಷಕ್ಕೆ ಮುಗಿತಾ ಇಲ್ಲ. ಯಾಕೆ ಈ ರೀತಿ ಮಾಡ್ತಿದ್ದೀರ ಅನ್ನೋದು ನಮ್ಮ ಪ್ರಶ್ನೆ ಇದೆ. ಸೊ ಈ ರೀತಿ ಸ್ಕೀಮ್ಗಳಲ್ಲಿ ಬಹಳ ಅನ್ಯಾಯ ಆಗ್ತಾ ಇದೆ. ನೀವು ಗ್ಯಾರಂಟಿ ಅಂತ ಹೇಳಿ ವಾರಂಟಿಗಳನ್ನು ಮುಗಿಸ್ಕೋತಾ ಇದ್ದೀರಾ, ನೀವೇ ಮುಗಿಸ್ಕೋತಾ ಇದ್ದೀರಾ. ನೀವೇನಾದರೂ ವಾರಂಟಿ ಹೆಸರಿನಲ್ಲಿ ಗ್ಯಾರಂಟಿಗಳನ್ನ ಏನಾದರೂ ಮುಗಿಸಕ್ಕೆ ಹೋದ್ರೆ 2028 ಇನ್ನೇನು ದೂರ ಇಲ್ಲ. ಯಾವ ಮಹಿಳೆಯರು ನಿಮಗೆ ಈ ಗ್ಯಾರಂಟಿಗಳನ್ನ ನೀವು ಕೊಡ್ತೀನಿ ಅಂತ ಈಗ ನೀವು ಅನ್ಯಾಯ ಮಾಡ್ತಾ ಇದ್ರಲ್ಲ, ಅದೇ ಮಹಿಳೆಯರು ನಿಮಗೆ ಪಾಠ ಕಲಿಸ್ತಾರೆ ಖಂಡಿತ. ಭದ್ರತೆ ಯೋಜನೆಯಲ್ಲಿ ಅನೇಕ ಪಿಂಚಣಿಗಳನ್ನು ಕೊಡ್ತಾ ಇದ್ದಾರೆ. ಈಗಿನ ಕಾಲದಲ್ಲ, ಅದು ಸಂವಿಧಾನ ಹೇಳಿರುವಂಥದ್ದು. ಈ ದೇಶದ ನಿವಾಸಿಗಳ ಯೋಗಕ್ಷೇಮವನ್ನು ನೋಡ್ಕೊಳ್ಳೋದು ಸರ್ಕಾರ ಜವಾಬ್ದಾರಿ. ಯಾರು ನಿರ್ಗತಿಕರಿದ್ದಾರೆ, ಯಾರು ವಿಧವೆಯರಿದ್ದಾರೆ, ಯಾರು ವಯೋವೃದ್ಧರಿದ್ದಾರೆ, ಯಾರು ನಮ್ಮ ವಿಶೇಷ ಚೇತನರು ಅಂಗವಿಕಲರಿದ್ದಾರೆ, ಅವರಿಗೆಲ್ಲ ನೀವು ಸಾಮಾಜಿಕ ಭದ್ರತಾ ಯೋಜನೆಯಲ್ಲಿ ಅವ್ರಿಗೆ ಏನೇನು ಸೌಲಭ್ಯಗಳನ್ನ ಕೊಡಲೇಬೇಕು. ಅದು ಯಾವ ಕಾಂಪ್ರಮೈಸೇ ಇಲ್ಲ. ಸೊ ಆದರೆ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ, ರಾಜ್ಯ ಸರ್ಕಾರ ಈ ಸಾಮಾಜಿಕ ಭದ್ರತಾ ಯೋಜನೆಯ ವಿರುದ್ಧ ಇದೆ. ಬಹಳ ಅವ್ರು ನಿಲುವು ಸ್ಪಷ್ಟವಾಗಿ ಕಾಣ್ತಾ ಇದೆ. ಅವರು ವಿರೋಧಿಗಳು. ಯಾವ ವಿರೋಧಿಗಳು ಅಂದ್ರೆ ಅವರು ಅಂಗವಿಕಲರ ವಿರೋಧಿ, ಅವರು ವಿಧವೆಯ ವಿರೋಧಿ, ಅವರು ಇಡೀ ಸಾಮಾಜಿಕ ಭದ್ರತಾ ಯೋಜನೆಯ ವಿರೋಧಿಯಾಗಿದ್ದಾರೆ. ನೋಡಿ ಸ್ನೇಹಿತರೆ, ಬಹಳ ದುರಂತ ಏನಂತ ಹೇಳಿದ್ರೆ, ನಮ್ಮ ವಿಶೇಷ ಚೇತನ ಸಹೋದರರು, ನಮ್ಮ ಅಂಗವಿಕಲರ ಬ್ರದರ್ಸು, ಅವ್ರಿಗೆ ಏನು ಪೆನ್ಷನ್ ಕೊಡ್ತಾರೆ ಬಹಳ ಕಡಿಮೆ ಪೆನ್ಷನ್. ಅದು ಕಂಪೇರ್ ಟು ತಮಿಳುನಾಡು, ಕೇರಳ ಬಹಳ ಕಡಿಮೆ. ನೀವು ವಾರ್ಷಿಕ ವರಮಾನ ಕೇಳ್ತೀರಲ್ಲ, ನಿಮ್ಗೆ ಏನಾದರೂ ಒಂದು ಕಾಮನ್ ಸೆನ್ಸ್ ಇಲ್ವಾ? ನೋಡಿ, ಈಗ BPLಗೆ 3 ಲಕ್ಷ ರೂಪಾಯಿ ನಾವು ಆದಾಯವನ್ನು ಹೆಚ್ಚಿಸಬೇಕು ಅಂತ ಸರ್ಕಾರ ಒಂದು ಕಡೆ ಹೇಳ್ಕೊತಾ ಇದೆ. ಪತ್ರಿಕೆಯಲ್ಲಿ ಬಂದಿದ್ದ ಸುದ್ದಿ ಆಗಿದೆ, 3 ಲಕ್ಷ ನಾವು ಹೆಚ್ಚಿಸ್ತೀವಿ ಅಂತ ಹೇಳಿ. ಅಂದ್ರೆ BPL ನೀವು 3 ಲಕ್ಷ ಆದಾಯವನ್ನು ಹೆಚ್ಚಿಸ್ತೀರಾ. ಅದೇ ಅಂಗವಿಕಲರಿಗೆ ನೀವು ಪಿಂಚಣಿ ಕೊಡ್ಬೇಕಾದ್ರೆ 37,000 ರೂಪಾಯಿ ನೀವು ಆದಾಯ ಪ್ರಮಾಣ ಪತ್ರ ಕೊಡಿ ಅಂತ ಹೇಳ್ತೀರಲ್ಲ, ಎಷ್ಟು ಇದು ನ್ಯಾಯನ? ಇದು ಅನ್ಯಾಯ ಮಾಡ್ತಾ ಇರೋದು ನೀವು. ಯಾಕೆ ನಿಮಗೆ ಅಷ್ಟೊಂದು ಆ ಗ್ಯಾರಂಟಿಗಳ ವಿರೋಧಿ ಅನ್ನೋದನ್ನು ಅವರು ಸ್ಪಷ್ಟವಾಗಿ ಅವ್ರ ನಿಲುವು ಪ್ರಕಟಣೆ ಆಗ್ತಾ ಇದೆ. ಅದರಿಂದ ನಾನು ಈ ಒಂದು ಸುದ್ದಿಗೋಷ್ಠಿಯ ಮೂಲಕ ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ, ಯಾವ ಕಾರಣಕ್ಕೂ ನೀವು ಈ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಬಾರ್ದು, ಅಥವಾ ನಿಲ್ಲಿಸುವ ಷಡ್ಯಂತ್ರವನ್ನು ಮಾಡಬಾರ್ದು, ಪ್ರಯತ್ನ ಮಾಡಬಾರ್ದು. ಸುಗಮವಾಗಿ ಅವ್ರಿಗೆ ಸಿಗ್ಬೇಕು. ಏನು ದುರುಪಯೋಗ ಆಗ್ತಾ ಇದೆ, ಕೊಪ್ಪಳದ ಏನೋ ಒಂದು ನ್ಯೂಸ್ ನೋಡಿದೆ, ದುರುಪಯೋಗ ಆಗಿದೆ ಅಂತ ಅದನ್ನು ಪ್ರಶ್ನೆ ಮಾಡಿ. ಆ ದುರುಪಯೋಗ ಯಾರು ಪಡಿಸ್ಕೊಂಡಿದ್ರೆ ಅವ್ರ ಮೇಲೆ ಏನು ಸೂಕ್ತ ಕಾನೂನು ಅದು ಬೇಡ ಅಂತ ಅಲ್ಲ. ಆದರೆ ಇದನ್ನ ನೆಪ ಇಟ್ಕೊಂಡು ಈ SIR ಮಾಡ್ದಂಗೆ ಯಾರೋ ನಕಲಿ ಮತದಾರರು ಕೆಲವು ಜನ ಇದ್ದಾರೆ ಅಂತ ಹೇಳಿ ಇಡೀ ಜನರಿಗೆ ತೊಂದರೆ ಪಡ್ತಾ ಇರಲ್ಲ, ಆ ರೀತಿ ಕೊಡಬಾರ್ದು. ಸುಗಮವಾಗಿ ಇದನ್ನು ಮಾಡಬೇಕಾಗಿದೆ ಸ್ನೇಹಿತರೆ. ಅದೇ ರೀತಿ ಸಾರಿಗೆ ಯೋಜನೆ ನೋಡಿ ಯಾವ ರೀತಿ ಆ ರೀತಿ ಆಗ್ಬಿಟ್ಟಿದೆ. ನೋಡಿ ಸಾರಿಗೆ ಯೋಜನೆ ಏನಾಗ್ತಾ ಇದೆ, ಎಲ್ಲರಿಗೂ ಫ್ರೀ ಅಂತ ಹೇಳ್ಬಿಟ್ಟು, ಎಲ್ಲ ಮಹಿಳೆಯರಿಗೆ ಫ್ರೀ ಅಂತ ಹೇಳ್ಬಿಟ್ಟು, ಆಯ್ತಾ, ಬಸ್ಗಳ ಸಂಖ್ಯೆ ಜಾಸ್ತಿ ಮಾಡಿದ್ರೆ ನೀವು 1 ಸೀಟ್ ಸಿಗುತ್ತಾ ಹೋಗಿ. ನಮ್ಮ ಅಂಗವಿಕಲರಿಗೆ ಸೀಟ್ ಸಿಗಲ್ಲ. ಈಗ ಅಲ್ಲಿ ಹೋದ್ರೆ ನಮ್ಗೆ ಏನು ರಿಸರ್ವ್ ಅಂತ ಇರುತ್ತೆ, ಅಂಗವಿಕಲರಿಗೆ ವಯೋವೃದ್ಧರಿಗೆ ಆ ಸೀಟೇ ಸಿಗಲ್ಲ. ಆ ಮಟ್ಟಕ್ಕೆ ಇವತ್ತು ಅಲ್ಲಿ ರಶ್ ಇದೆ. ಯಾಕೆ ರಶು? ಮಹಿಳೆಯರು ಜಾಸ್ತಿ ಓಡಾಡ್ತಾ ಇಲ್ಲ, ಅವರು ಅವರ ಏನು ಆ ಸದುಪಯೋಗ ಪಡಿಸ್ಕೊತಾ ಇದ್ರು. ಅವರು ಆ ಯೋಜನೆ ಇತ್ತಲ್ಲ, ಸಾರಿಗೆ ಯೋಜನೆಯನ್ನ ಸದುಪಯೋಗ ಪಡಿಸ್ಕೊತಾ ಇದ್ರೆ. ಅದು ಯಾಕೆ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದ್ರೆ, ತಾಂತ್ರಿಕವಾಗಿ ಯಾಕೆ ರಶ್ ಆಗ್ತಾ ಇದೆ ಅಂತ ಹೇಳಿದ್ರೆ, ನಂಬರ್ ಬಸ್ಸಸ್ ಕಡಿಮೆ.
ನಂಬರ್ ಆಫ್ ಬಸ್ಸಸ್ ಅನ್ನು ಜಾಸ್ತಿ ಮಾಡಬೇಕು. ಒಂದು ಯೋಜನೆ ಮಾಡಿದ ನಂತರ ಅದಕ್ಕೆ ತಕ್ಕಂತೆ ಬಸ್ಗಳನ್ನು ಜಾಸ್ತಿ ಮಾಡಬೇಕಾಗಿತ್ತು, ಜಾಸ್ತಿ ಮಾಡಿಲ್ಲ. ಎರಡನೇದಾಗಿ ಸಾಮಾಜಿಕ ಭದ್ರತೆ ಯೋಜನೆಯಲ್ಲಿ ನೀವೇನು ಪಿಂಚಣಿ ಕೊಡ್ತಾ ಇದ್ದೀರಾ ಅದು ಸುಗಮವಾಗಿ ಕೊಡಬೇಕು, ಯಾವುದೇ ರೀತಿ ತೊಂದರೆ ಕೊಡಬಾರ್ದು ಪಿಂಚಣಿದಾರರಿಗೆ. ಮತ್ತೆ ನೀವು ಕೊಡುವಂಥ ಪಿಂಚಣಿ ಅಮೌಂಟ್ ಇದೆಯಲ್ಲ ಅದನ್ನು 1 to double ಮಾಡಿ. 800 ರೂಪಾಯಿ ಕೊಡ್ತಾ ಇದ್ರೆ 1600 ಮಾಡಿ, 1400 ಕೊಡ್ತಾ ಇದ್ರೆ 1100 ರೂಪಾಯಿ, ಅದನ್ನು 2800 ಮಾಡಿ. ಸೊ ಈ ರೀತಿಯಾಗಿ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಇವತ್ತು ಗಂಗಾವತಿಯ ಈ ಒಂದು ಪತ್ರಿಕಾ ಭವನದ ಸುದ್ದಿಗೋಷ್ಠಿಯಲ್ಲಿ ನಾನು ಈ ಸುದ್ದಿಗೋಷ್ಠಿಯನ್ನು ರಾಜ್ಯ ಸರ್ಕಾರಕ್ಕೆ ಆಗ್ರಹಪಡಿಸ್ತಾ ಇದ್ದೀನಿ.